ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ ನೋಡ್ಬೋದು KEA ಅಲ್ಲಿ ಕೆಲವೊಂದು ಏನಂತಂದರೆ ಜಾಬ್ಗಳನ್ನು ಕರೆದಿದ್ದಾರೆ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಅಂದರೆ ಟೋಟಲಾಗಿ 28 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಹಾಗಂತಂದರೆ ಏನೇನು ಕ್ವಾಲಿಫಿಕೇಷನ್ ಬೇಕು, ಏನೇನು ಎಜುಕೇಷನ್ಸ್ ಇರಬೇಕು, ಅದೇ ರೀತಿ ಏನು ಏಜ್ ಗ್ರೂಪ್ ಇದೆ ಮತ್ತು ಯಾರೆಲ್ಲ ಅಪ್ಲೈ ಮಾಡ್ಬೋದು ಅನ್ನೋ ಕಂಪ್ಲೀಟ್ ಡೀಟೇಲಾಗಿ ನಾವು ನೋಡೋಣ. ಸೊ ಈ ನನ್ನ ಒಂದು ವೆಬ್ಸೈಟಲ್ಲಿ ನೀವು ಓಪನ್ ಮಾಡಿದ್ರೆ ಅಂತಂದರೆ ನಿಮಗೆ ಕಂಪ್ಲೀಟ್ ಡೀಟೇಲಾಗಿ ನಿಮಗೆ ಮಾಹಿತಿ ಸಿಗುತ್ತೆ. ವೆಬ್ಸೈಟ್ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ, ಹೋಗ್ಬಿಟ್ಟು ನೋಡ್ಬೋದು. ಸೊ ಒಟ್ಟು ಟೋಟಲಾಗಿ 28 ಹುದ್ದೆಗಳನ್ನು ಕರೆದಿದ್ದಾರೆ. ಸೊ ಅದೇ ರೀತಿ ಹುದ್ದೆಗಳು ಕ್ರಿಯಾ ಸಹಾಯಕ, ಡಾಟಾ ಎಂಟ್ರಿ ಸಹಾಯಕ, ಕಂಪ್ಯೂಟರ್ ಆಪ್ರೇಟರ್, ಅದೇ ರೀತಿ ಜೂನಿಯರ್ ಕೌನ್ಸಿಲ್ ಆಪ್ರೇಟರ್, ಜೂನಿಯರ್ ಪ್ರೋಗ್ರಾಮರ್, ಎಂಡ್ ಪ್ರೋಗ್ರಾಮರ್ ಅಂತ ಒಂದು ಪೋಸ್ಟ್ಗಳನ್ನು ಕರೆದಿದ್ದಾರೆ. ಅದೇ ರೀತಿ ವೇತನ ಶ್ರೇಣಿ ಬಂದುಬಿಟ್ಟು 21,400 ರೂಪಾಯಿಯಿಂದ ಹಿಡಿದು 97,100 ರೂಪಾಯಿವರೆಗೂ ಇವ್ರದ್ದು ಒಂದು ವೇತನ ಶ್ರೇಣಿ ಇರುತ್ತೆ. ಅದೇ ರೀತಿ ಶೈಕ್ಷಣಿಕ ವಿದ್ಯಾರ್ಥಿ ಏನಾಗಿರಬೇಕಪ್ಪ ಅಂತಂದರೆ PUC ಕಂಪಲ್ಸರಿ ಆಗಿರಬೇಕು. ನೆಕ್ಸ್ಟು ಪದವಿ BSc BCA LLB. ಸೊ ಈ ರೀತಿಯಾಗಿ ಇವರು ಪಾಸ್ ಆಗಿರಬೇಕು. ನೆಕ್ಸ್ಟು ವಯೋಮಿತಿ ಬಂದುಬಿಟ್ಟು ಕನಿಷ್ಠ 18 ವರ್ಷ, ಅದೇ ರೀತಿ ಗರಿಷ್ಠ 35 ವರ್ಷಗಳು ಆಗಿರಬೇಕು. ಸೊ ಹೆಚ್ಚಿನ ಮಾಹಿತಿಗಾಗಿ ನೀವು ಏನಂತಂದರೆ ಇಲಾಖೆ ವೆಬ್ಸೈಟ್ ಮತ್ತು ಅಧಿಕೃತ ನೋಟಿಫಿಕೇಷನನ್ನು ನೀವು ನೋಡ್ಕೋಬೋದು. ಅದೇ ರೀತಿ ವಯೋಮಿತಿ ಸಡಿಲಿಕೆ ಕೂಡ ಇರುತ್ತೆ. ಸೊ ನೆಕ್ಸ್ಟು ಅರ್ಜಿ ಶುಲ್ಕ ಬಂದುಬಿಟ್ಟು ಜನರಲ್ ಅವ್ರಿಗೆ 750 ಇರುತ್ತೆ, OBC ಅವ್ರಿಗೂ ಕೂಡ 750 ಇರುತ್ತೆ, SC ಮತ್ತು ST ಅವರಿಗೆ 500 ರೂಪಾಯಿ ಇರುತ್ತೆ. ಅದೇ ರೀತಿ ಅಂಗವಿಕಲರಿಗೆ 250 ಇರುತ್ತೆ, ಮಾಜಿ ಸೈನಿಕರಿಗೆ 750 ಇರುತ್ತೆ. ಸೊ ಅರ್ಜಿಯನ್ನು ನೀವು ಯಾವ ರೀತಿಯಾಗಿ ಸಲ್ಲಿಸಬೇಕು, ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ನೀವು ಆನ್ಲೈನಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು. ಅವರ ಅಧಿಕೃತ ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಅರ್ಜಿ ಸಲ್ಲಿಸೋಕ್ಕೂ ಮುಂದೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಆ ಪಾಯಿಂಟ್ಸ್ಗಳನ್ನು ನೀವು ಪಾಯಿಂಟ್ಸ್ಗಳನ್ನ ಓದ್ಬಿಟ್ಟು ಆಮೇಲೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು 4/12/24ಗೆ. ಅದೇ ರೀತಿ ಲಾಸ್ಟ್ ಡೇಟ್ ಬಂದುಬಿಟ್ಟು 25/1/2025. ಸೊ ಇಲ್ಲಿ ಕೆಲವೊಂದು ಲಿಂಕ್ಗಳನ್ನು ಕೊಟ್ಟಿದ್ದೀನಿ, ನೀವು ಹೋಗ್ಬಿಟ್ಟು ಅಪ್ಲೈ ಮಾಡ್ಕೊಬೋದು. ಅದೇ ರೀತಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದೇ ರೀತಿ ನಮ್ಮ ಟೆಲಿಗ್ರಾಮ್ ಗ್ರೂಪನ್ನು ಜಾಯ್ನ್ ಆಗಿ ವಾಟ್ಸಪ್ ಚಾನಲ್ನ ಕೂಡ ನೀವು ಜಾಯ್ನ್ ಆಗ್ಬೋದು ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ. ಸೊ ಇಷ್ಟು ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಅದೇ ರೀತಿ ನನ್ನ ವೆಬ್ಸೈಟ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ಕೂಡ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೊಸ ಜಾಬ್ಗಳ ಅಪ್ಲಿಕೇಶನ್ನ ನಾನು ಹಾಕಿದಾಗ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.